ಕೈಕಲ್ಲಿ ಆಡ್ತಾ ಇಲ್ಲ. ಇಷ್ಟೊಂದು ಸಾಮಾನು ನೋಡಿ ಎಲ್ಲ ಸಾಮಾನು ಅಷ್ಟಿದೆ ಮಡಗಕ್ಕೆ. ಇದು ಸ್ಟೋರೇಜ್ ಇನ್ನು ಕೆಲಸನೂ ಬಾಕಿ ಇದೆ. ಮತ್ತೆ ಸಣ್ಣ ಸಣ್ಣ ಡಬ್ಬಗಳು ಕೂಡ ಇಲ್ಲ. ಸೊ ರಸಮು ಇಲ್ಲೇ ನಮಗೆ ಒಬ್ರು ಆಶ್ರಮ ಅಲ್ಲೇ ಗೊತ್ತು. ಸೊ ಅಲ್ಲಿಗೆ ನಾವು ಸ್ವಲ್ಪ ಕೊಟ್ಟು ನಾವೊಂದು ಸ್ವಲ್ಪ ಇಟ್ಕೊಂಡಿದೀವಿ, ನಮಗೆ ಇವತ್ತಿಗೆ ಯೂಸ್ ಆಗುತ್ತೆ ಅಂತ. ನೈಫ್ ತಗೋಬೇಕು ಅಂತ ಅರುಣ್ ಬೇಡ ಅಂತಂದ್ರು. ಬೆಳಗ್ಗೆ ಎದ್ದ ತಕ್ಷಣ ನೈಫ್ನ ಆರ್ಡರ್ ಮಾಡಿ. ಮನೇಲಿ ಚಾಕು ಇರ್ಲಿಲ್ಲ, ಈ ಫ್ಲವರ್ ಚಾಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಎಸ್, ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಮನೇಲಿ, ನನ್ನ ಹೊಸ ಮನೇಲಿ, ನನ್ನ ಸ್ವಂತ ಮನೇಲಿ ಫಸ್ಟ್ ಡೇ, ಈ ಒಂದು ಫಸ್ಟ್ ಡೇ ಮನೇಲಿ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಅಂದರೆ ನಾರ್ಮಲ್ ರೂಟೀನ್ ಇರುತ್ತಲ್ಲ, ಸೊ ಆ ರೀತಿ ಗೈಸ್. ನೆನ್ನೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಜನ ಕೂಡ ಚೆನ್ನಾಗಿ ಸೇರಿದ್ರು. ಫಸ್ಟ್ ಡೇ ಅಂದರೆ ಮೊನ್ನೆ ನಾವು ಕಡಿಮೆ ಮೆಂಬರ್ಸ್ನ ಇನ್ವೈಟ್ ಮಾಡಿದ್ದು, ಬಟ್ ನೆನ್ನೆ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 300 ಜನ ಬರ್ತಾರೆ ಹಂಗೆ ಇನ್ವೈಟ್ ಮಾಡೋಣ ಅಂತ. ಬಟ್ ನಾವು ಕಾರ್ಡ್ ಹೊಡಿಸಿದ್ದು 200 ಜನಕ್ಕೆ, ಅದ್ರಲ್ಲಿ ನಾವು ಹಂಚಿದ್ದು ಒಂದು 100-150 ಜನಕ್ಕೆ. 150 ಜನಕ್ಕೆ ಅಂದ್ಕೊಳ್ಳಿ. ಬಟ್ ಎಲ್ರಿಗೂ ವಾಟ್ಸ್ಆ್ಯಪ್ ಮತ್ತು ಫೋನಲ್ಲೇ ಹೇಳ್ತಾ ಇದ್ವಿ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಜನನೇ ಬಂದಿದ್ರು ಅಂತಲೇ ಹೇಳ್ಬೋದು. ಸೊ ತುಂಬ 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 ಖುಷಿ ಆಯಿತು ಗೈಸ್. ಆ್ಯಂಡ್ ಎಸ್, ಇಲ್ಲೇ ನನ್ನ ದೇವರು ಕೂಡ ಕೂತಿದ್ರು. ಸೊ ಎಷ್ಟು ವರ್ಷದ ಕನಸಿತ್ತು. ನಾನು ಹೇಳಿದ್ದೀನಿ ತುಂಬ ಪ್ರತಿ ಸತಿ ನಾನು ಒಬ್ರು ಮನೆಗೆ ಪೂಜೆಗೆ ಅಂತ ಹೋಗ್ತಾ ಇದ್ದೀನಿ ಅಂತಂದರೆ, ಗೃಹ ಪ್ರವೇಶಕ್ಕೆ ಅಂತ ಹೋಗ್ತೀನಿ ಅಂತಂದರೆ, ಆ ದೇವ್ರಿಗೆ ಅದೇ ಬೆಳ್ಕೊತಾ ಇದೆ, ದೇವ್ರು ನನ್ನ ಮನೇಲೂ ಆದಷ್ಟು ಬೇಗ ಬಂದು ಕೂತ್ಕೊ, ನನಗೂ ಅವಕಾಶ ಕೊಡು ನಿನ್ನ ಕೂರ್ಸೋಕ್ಕೆ, ನಿಮ್ಮನ್ನು ಪೂಜೆ ಮಾಡ್ಸೋಕ್ಕೆ ಅಂತ. ಸೊ ದೇವ್ರು ಬಂದಿದ್ರು ನಮ್ಮ ಮನೆಗೆ. ಆ್ಯಂಡ್ ಎಲ್ಲ ಎತ್ತಿದ್ದು ಆಯಿತು. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ. ಆ್ಯಂಡ್ ಎಸ್ ಗೈಸ್, ಸೊ ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ನೋಡ್ಬೋದು ಫ್ರೆಂಡ್ಸ್, ಫುಲ್ ಕಿಚನ್ದು ಎಲ್ಲ ಐಟಮ್ಸ್, ಇದೆಲ್ಲ ಹೊಸ ಐಟಮ್ಸ್, ಹುಷಾರು, ಇಲ್ಲೆಲ್ಲ ಹೊಸ ಐಟಮ್ಸ್ ಎಲ್ಲ ಹಾಗಾಗೇ ಇದೆ. ಇದೆಲ್ಲ ಜೋಡಿಸ್ಬೇಕು. ಫುಲ್ಲು ಇಡೀ ಕಿಚನ್ ಮೆಸ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಅಡುಗೆ ಏನು ಮಾಡಲ್ಲ, ಬಿಕಾಸ್ ನೆನ್ನೆದೇ ಸಾಂಬಾರು ರಸಮ್ ಎಲ್ಲ ಹಂಗಂಗೆ ಉಳ್ಕೊಂಡಿದೆ ನೋಡಿ. ಸೊ ರಸಮು ಆ್ಯಂಡ್ ಸಾಂಬಾರು ಎಲ್ಲ ಇದೆ. ಪಲಾವು, ರೈಸ್ ಎಲ್ಲ ಖಾಲಿ ಆಯಿತು, ಬಟ್ ಸ್ವಲ್ಪ ಉಳಿದಿತ್ತು ಗೈಸ್. ನಾವೇನು ಮಾಡಿದ್ವಿ ಅಂತಂದರೆ, ಇಲ್ಲೇ ನಮಗೆ ಒಬ್ಬರು ಆಶ್ರಮ ಅಲ್ಲೇ ಗೊತ್ತು. ಸೊ ಅಲ್ಲಿಗೆ ನಾವು ಕೊಟ್ವಿ, ಏನು ಇದಾಗೋದು ಬೇಡ ಅಂತ ಅಲ್ಲಿಗೊಂದು ಸ್ವಲ್ಪ ಕೊಟ್ಟು ನಾವೊಂದು ಸ್ವಲ್ಪ ಇಟ್ಕೊಂಡಿದ್ದೀವಿ, ನಮಗೆ ಇವತ್ತಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಬಿಸಾಕೋದು ಆ ಥರ ಏನೂ ಇಲ್ಲ. ಬಿಸಾಕ್ತಿರೋದು ಏನಪ್ಪ ಅಂತಂದರೆ ಹೂಗಳು ಅಷ್ಟೇ ಬಿಸಾಕ್ತಿರೋದು, ಬೇರೆ ಏನೂ ಇದು ಮಾಡ್ತಾ ಇಲ್ಲ. ಆ್ಯಂಡ್ ಅಷ್ಟೇ ಗೈಸ್. ಸೊ ಈ ಒಂದು ರಂಗೋಲಿ ಇವಾಗ ಬಾಚ್ ಹಾಕಬೇಕು ಒಂಥರ ಅನಿಸ್ತಾ ಇದೆ, ಬಿಕಾಸ್ ಈ ರಂಗೋಲಿ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ ಅಲ್ವಾ. ಆ್ಯಂಡ್ ನಾನು ಏನೂ ರೆಡಿ ಅಂದರೆ ಲಿಟ್ರಲಿ ನನ್ನ ಹತ್ರ ಕ್ಲಿಪ್ಪು ಇಲ್ಲ, ಹೇರ್ ಪಿನ್ನ ಹಾಕಿ ಈ ರೀತಿ ಹಿಂಗೆ ಹಾಕಿದ್ದೀನಿ. ಬಿಕಾಸ್ ಮನೇಲಿ ಕ್ಲಿಪ್ಪು, ಲಿಪ್ಸ್ಟಿಕ್ಕು, ಕ್ರೀಮ್ ಎಲ್ಲನೂ ತೊಗೊಂಬಂದಿದ್ದೆ ಗೈಸ್. ಬಟ್ ಇವಾಗ ಏನೂ ಸಿಗ್ತಾ ಇಲ್ಲ, ಎಲ್ಲನೂ ಒಂದೊಂದು ಕಡೆ ಇದೆ. ಸೊ ಎನಿವೇಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದೀಪ 48 ದಿವಸ ಆ ಥರ ಡೈಲಿ ಹಚ್ಬೇಕಲ್ಲ. ಮನೆಯಲ್ಲಿ ಮಾಡಿದ್ರೆ ಶ್ರೇಷ್ಠ, ದೇವಸ್ಥಾನದಲ್ಲಿ ಅದು ಸಾರ್ವಜನಿಕ ಎಲ್ಲ ಮನೆಯಲ್ಲೇ ಮಾಡೋದು. ದೇವಸ್ಥಾನದಲ್ಲಿ ಅಲ್ಲಿ ಪೌರ್ಣಮಿ ಮಾಡ್ತಾರಲ್ಲ, ಅದು ಮಾತ್ರ ದೇವಸ್ಥಾನದಲ್ಲಿ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಲಕ್ಷ್ಮಿ ಗೃಹ ಪ್ರವೇಶದ ಖರ್ಚು ಎಷ್ಟಾಯಿತು ಅಂತ. ಸೊ ಅದೆಲ್ಲ ನಾನು ಇದೇ ವ್ಲಾಗಲ್ಲಿ ತಿಳಿಸ್ತೀನಿ ಗೈಸ್. ಆ್ಯಂಡ್ ಅದಕ್ಕಿಂತ ಮುಂಚೆ ಎಲ್ಲ ಇಲ್ಲಿ ನಾನು 500 ಕೇಳ್ತಾ ಇದ್ದೆ, ಬಿಕಾಸ್ ಇವಾಗ ನಾವು ಇವಾಗ ನಾವು ಲಕ್ಷ್ಮಿ ಕೂರಿಸಿದ್ದೀವಿ ಅಲ್ವಾ ಪೂಜೆ ಟೈಮಲ್ಲೆಲ್ಲ. ಮತ್ತು ವರಮಹಾಲಕ್ಷ್ಮಿ ಟೈಮಲ್ಲಿ ಮತ್ತೆ ಲಕ್ಷ್ಮಿ ಕೂರಿಸ್ಬೋದಾ, ಇದರ ವರ್ಷಕ್ಕೆ 2 ಸತಿ ಲಕ್ಷ್ಮಿ ಎಲ್ಲ ಕೂರಿಸ್ಬೋದಾ ಹೇಗೆ ಅಂತ ಕೇಳ್ತಿದ್ದೆ. ಬಿಕಾಸ್ ಕೆಲವೊಬ್ರು ಇಲ್ಲ ಅಂತಾರೆ, ಕೆಲವೊಬ್ರು ಹೌದು ಕೂರಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಬೆಟರ್ ಅವ್ರನ್ನೇ ಕೇಳೋಣ ಅಂತ ಅಂದ್ಕೊಂಡು ಕೇಳಿದೆ. ಅದಕ್ಕೆ ಇಲ್ಲಮ್ಮ ಕೂರಿಸ್ಬೋದು, ಇನ್ನೂ ತುಂಬ ಒಳ್ಳೆಯದು, ಸ್ವಂತ ಮನೆ ಅಲ್ವಾ, ಸೊ ಕೂರಿಸಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಹಾಗೂ ಸತ್ಯನಾರಾಯಣ ಪೂಜೆ ಬಗ್ಗೆ ಕೂಡ ಕೇಳಿದ್ವಿ. ಬಿಕಾಸ್ ಇವಾಗ ಸ್ವಂತ ಮನೆ ಕಟ್ಟಾದ್ಮೇಲೆ ನಾವು ಪೂಜೆ ಮಾಡ್ತೀವಲ್ಲ, ಮುಂದಕ್ಕೂ ನಾವು ವರ್ಷ ಇಲ್ಲೇ ಮಾಡಬೇಕಾ ಅಥವಾ ದೇವಸ್ಥಾನದಲ್ಲಿ ಮಾಡಿಸ್ಬೇಕಾ ಹೇಗೆ ಅಂತ ಅವ್ರು ಹೇಳಿದ್ರು. ಎಲ್ಲಿ ಮಾಡಿದ್ರು ಸರಿ, ಬಟ್ ನೀವು ನಿಮ್ಮ ಮನೇಲೇ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಸರಿ ಆಯಿತು, ಹೇಗೆ ಮಾಡಿಸಿ, ಗ್ರ್ಯಾಂಡಾಗಿ ಮಾಡಿಸ್ತೀರಾ, ಸಿಂಪಲಾಗಿ ಮಾಡಿಸ್ತೀರಾ, ಒಟ್ಟಿನಲ್ಲಿ ಪೂಜೆನ ಮಾಡಿಸಿ ಅಂತ ಹೇಳಿದರು. ಸೊ ಅದೇ ಸ್ವಲ್ಪ ನಮ್ಗೆ ಇನ್ನೇನು ಡೌಟ್ಸ್ ಇತ್ತು ಎಲ್ಲ ಕೇಳಿದ್ವಿ ನಾವು. ಆ್ಯಂಡ್ ಇಲ್ಲಿ ಫೈನಲ್ ಆಗಿ ನಮ್ಮ ದೇವ್ರನ್ನ ಎತ್ತಾ ಇದ್ದಾರೆ. ಸೊ ನನಗೆ ಇವಾಗಲೂ ಸರಿ ಆಲ್ಮೋಸ್ಟ್ ಸ್ವಲ್ಪ ದಿವಸನೇ ಆಯಿತು, ಬಟ್ ಇವಾಗಲೂ ಸಹ ಈ ವ್ಲಾಗ್ನ ಇವಾಗ ಎಡಿಟ್ ಮಾಡ್ತಾ ಇದ್ದೀನಲ್ವ ಗೈಸ್, ಏನೋ ಒಂಥರ ಬೇಜಾರಾಗ್ತಾ ಇದೆ. ನಮ್ಮ ದೇವ್ರನ್ನ ನೋಡಿ, ಓಕೆ ಇವಾಗ ಎತ್ತಾ ಇದ್ದಾರಲ್ಲಪ್ಪ, ಮತ್ತೆ ಹಿಂಗೆ ಕೂರಿಸ್ಬೇಕು ಅಂದರೆ ಇನ್ನೊಂದು ವರ್ಷ ಕಾಯಬೇಕು. ದಟ್ಸ್ ಓಕೆ ಗೈಸ್, ಇನ್ನೊಂದು ವರ್ಷ ಕಾಯೋದು ಇಸ್ ಬೆಟರ್ ದ್ಯಾನ್ ತುಂಬ ವರ್ಷಗಳು ಕಾಯೋಕ್ಕಿಂತ. ನಾನು ಯಾವ ಇದ್ರಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ವರ್ಷ ನಾವು ಮಾಡ್ತಾನೆ ಇರಲಿಲ್ಲ, ಬಟ್ ಅಟ್ಲೀಸ್ಟ್ ಇನ್ನು ಮುಂದೆ ಮಾಡ್ಬೋದಲ್ವ ಈ ಪೂಜೆ, ಬಿಕಾಸ್ ಸ್ವಂತ ಮನೇಲಿ ಮಾಡ್ತಾರಲ್ವ. ಸೊ ಆ ರೀತಿ ಹೇಳ್ತಿರೋದು. ಸೊ 1 ವರ್ಷ ಅಲ್ವಾ ಕಾಯೋಣ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಗೃಹ ಪ್ರವೇಶದ ಖರ್ಚು ಬಗ್ಗೆ ಕೇಳಿದ್ರೆ ಗೈಸ್,
ಸೊ ಓವರಾಲ್ ಅಂದರೆ ನಾನು ಅಕ್ಕ ಮನೇದು ಹೇಳ್ತಾ ಇಲ್ಲ, ಬರೀ ನನ್ನ ಮನೇದು ಹೇಳ್ತಿರೋದು. ಸೊ ನಮ್ಮ ಮನೆಗೆ ನಮಗೆ ಎಷ್ಟು ಖರ್ಚಾಯಿತು ಅಂತಂದರೆ 2 ಲಕ್ಷ ಖರ್ಚಾಯಿತು. ಓಕೆನಾ. ಸೊ 2 ಲಕ್ಷ ಖರ್ಚಾಯಿತು. ಬಟ್ ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಬೇರೆ ಖರ್ಚೇನಿರುತ್ತಲ್ವ, ಊಟದ್ದು ಮತ್ತು ಬೇರೆ ಐಟಮ್ಸ್ ತರಬೇಕು, ಅದು ಇದು ಮತ್ತು ಡೆಕೋರೇಷನು ಎಲ್ಲ ಸೇರಿ ನಮಗೊಂದು 2 ಲಕ್ಷ ಖರ್ಚಾಯಿತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಸುಮಾರು ಜನ ಕೇಳಿದ್ರಿ ಲಕ್ಷ್ಮಿ ಪೂಜೆಗೆ ನಿಮ್ಗೆ ಎಷ್ಟು ತೊಗೊಂಡ್ರು, ಎಷ್ಟಾಯಿತು ಅಂತ. ಸೊ ಪೂಜೆಗೆ ನಮಗೆ ಆಲ್ಮೋಸ್ಟ್ ಒಂದು 45 ಹೋಗಿಲ್ಲ, 41-42 ಇಷ್ಟ ಆಯಿತು ನಮಗೆ ಖರ್ಚು. ಅಂದರೆ ಪ್ರತಿಯೊಂದೂ ಅವ್ರದ್ದೇ ಫ್ರೆಂಡ್ಸ್, ಪ್ರತಿಯೊಂದು ಹೂವುದಿಂದ ಲೈಕ್ ಪ್ರತಿಯೊಂದೂ ಮತ್ತು ನಮ್ಮ ಐನೋರು ಏನಿದ್ರಲ್ಲ ಅವ್ರ ಟೀಮ್ನ ಅಂದರೆ ಅವ್ರು ಬೇರೆ ಐರನ್ನ ಕರ್ಕೊಂಡ್ಬಂದು ಒಂದು ಒಬ್ಬೊಬ್ಬರು ಮನೇಲಿ 3 ಜನ ಈ ಥರ ಪೂಜೆ ಮಾಡಿಸೋದು ಆ ರೀತಿ. ಸೊ ಒಂದು 41-42 ಈ ಥರ ಆಯಿತು. ನಮ್ಮ ಮನೆಗೆ ಮಾತ್ರ ಇಷ್ಟು ಖರ್ಚಾಗಿದೆ. ಅವ್ರದ್ದೇ ಎಲ್ಲ ಸಾಮಾನುಗಳು ಮತ್ತು ಡೆಕೋರೇಷನ್ ಐಟಮ್ಸ್, ಹೂವು ಏನಿರುತ್ತಲ್ಲ ಪ್ರತಿಯೊಂದೂ ಅವ್ರದ್ದೇನೆ, ಮತ್ತು ರಂಗೋಲಿ ಪ್ರತಿಯೊಂದೂ ಅವ್ರದ್ದೇನೆ. ಸಂಜೆ ಎಲ್ಲ ಅಂದರೆ ಮಧ್ಯಾಹ್ನನೇ ಬಂದು ಎಲ್ಲ ಹೂವೆಲ್ಲ ಇಟ್ಟು ಆಮೇಲೆ ಸಂಜೆ ಎಲ್ಲ ಪೂಜೆ ಎಲ್ಲ ಅಂದರೆ ಡೆಕೋರೇಷನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಗೆ ಖುಷಿ ಆಯಿತು ಗೈಸ್, ನಮ್ಗೆ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ಅವತ್ತಿನ ದಿವಸ ಹೂ ರೇಟ್ ಕೂಡ ತುಂಬಾ ಜಾಸ್ತಿ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಮ್ಗೆ ಇನ್ನೊಂದೇನು ಇನ್ಸ್ಟೆನ್ಸ್ ನಾವು ಇದನ್ನ ಶೇರ್ ಮಾಡಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಡೆಕೋರೇಷನ್ ಎಂಡ್ ಮೂಮೆಂಟಲ್ಲಿ ನಮ್ಮ ಡೆಕೋರೇಷನವರು ಕೈ ಕೊಟ್ಬಿಟ್ರು. ಅವ್ರಿಗೆ ಎಮರ್ಜೆನ್ಸಿ ಇದೆ, ನಾಳೆ ಚಪ್ರ, ಇವತ್ತು ಅವ್ರು ಕೈ ಕೊಟ್ಬಿಟ್ರು. ಸೊ ಅದು ಕೂಡ ತುಂಬಾ ತೊಂದರೆ ಆಯ್ತು ನಮಗೆ. ಮತ್ತು ಅರ್ಜೆಂಟಲ್ಲಿ ಇನ್ನೊಬ್ಬರನ್ನ ನಾವು ಹೇಳಿ ಪಾಪ ಅವ್ರು ನಮ್ಗೆ ಟೈಮಿಗೆ ಮಾಡಿಕೊಟ್ರು. ಲಿಟ್ರಲಿ ಒಂದು ದಿವಸನೂ ಅವ್ರಿಗೆ ಟೈಮ್ ಕೊಟ್ಟಿಲ್ಲ. ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಸರಿ ಮೇಡಮ್ ಆಯಿತು ಅಂತ ಮಾಡಿಕೊಟ್ರು. ಆ್ಯಂಡ್ ಈ ಒಂದು ಲೈಕ್ ಚೆನ್ನಾಗಿತ್ತು ಗೈಸ್, ಈ ಒಂದು ಗೃಹ ಪ್ರವೇಶದ ಪ್ರೊಸೆಸ್ ಏನಿಂತೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಏನು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕೇಳಿ. ನಾನು ಇದರಲ್ಲಿ ಗೃಹ ಪ್ರವೇಶದ ಖರ್ಚು ಹಾಗೂ ನನ್ನ ಪೂಜೆಗೆ ಏನೆಲ್ಲ ಖರ್ಚಾಗಿದೆ ಅಂತ ಹೇಳಿದ್ದೀನಿ. ಸೊ ನಿಮ್ಗೆ ಬೇರೆ ಕ್ವಶನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಅಥವಾ ಬೇರೆ ಒಂದು Q&A ಬ್ಲಾಗೇ ಮಾಡ್ತೀನಿ. ಓಕೆನಾ. ಈ ರಂಗೋಲಿ ಮಾತ್ರ ಎಷ್ಟು ಚೆನ್ನಾಗಿ ಹಾಕಿದ್ರು ಅಂತಂದರೆ ಅದನ್ನ ಲೈಕ್ ಕ್ಲೀನ್ ಮಾಡೋಕ್ಕೆ ನಂಗೆ ಮನಸ್ಸಿರಲಿಲ್ಲ. ಹಂಗೆ ಇಡೋಣ ಬಿಡು ತೆಗಿ, ಬಿಕಾಸ್ ಏನೂ ಆಗಿಲ್ಲ ಚೆನ್ನಾಗಿದೆಯಲ್ಲ ಅಂತ. ಬಟ್ ಮಾಡಲೇಬೇಕಿತ್ತು ಕ್ಲೀನು, ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಅಲ್ವಾ, ಹಾಗೂ ಹೂವು ಕೂಡ ಎಲ್ಲ ಒಣಗೋಗಿತ್ತು. ಸೊ ನಮಗೆ ಅಂತೂ ಪೂಜೆ ತುಂಬಾ ಸ್ಯಾಟಿಸ್ಫೈ ಆಗಿತ್ತು ಗೈಸ್. ವಿಧಾನ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಇನ್ಫ್ಯಾಕ್ಟ್ ಅವರು ಅಕ್ಕ ಮದುವೆ ಟೈಮಿಂದನೂ ನಮ್ಗೆ ಅವರೇನೆ ಎಲ್ಲ ಪೂಜೆ, ಏನಾದರೂ ಮನೇಲಿ ಪೂಜೆ ಮದುವೆ ಏನಾದರೂ ಒಂದು ಈವೆಂಟ್ ಇದ್ದರೆ ಅವ್ರ ಹತ್ರ ನಾವು ಮಾಡಿಸೋದು ತುಂಬಾ ನಮ್ಗೆ ಒಳ್ಳೇದಾಯಿತು. ಸೊ ಅಕ್ಕ ಮದುವೆ, ನನ್ನ ತಂಗಿ ಮದುವೆ, ಆಮೇಲೆ ನಮ್ಮ ಮಕ್ಕಳು ನಾಮಕರಣ, ಏನೇ ಆಗಿರಲಿ ಪ್ರತಿಯೊಂದು ನಾವು ಇವ್ರಿಗೇನೆ ಹೇಳೋದು. ಹಾಗೂ ಏನಾದರೂ ಒಂದು ಕೇಳಬೇಕು ಅಂತಂದರೆ ಈ ಟೈಮ್ ಚೆನ್ನಾಗಿದೆಯಾ ಹೇಗೆ ಇತ್ತ ಅಂತ ಅವರು ಹೇಳ್ತಾರೆ. ಸೊ ಎಸ್ ಫ್ರೆಂಡ್ಸ್, ಇದು ಇವತ್ತಿನ ಅಪ್ಡೇಟು. ಹಾಗೂ ನೀವು ಅನ್ಕೋತೀರಾ ಅರುಣೇನು ಆರಾಮಾಗಲ್ಲಿ ಮಲಗಿದರೆ, ನೀವೆಲ್ಲರೂ ಕೆಲಸ ಮಾಡ್ತಾಯಿದ್ದೀರಾ, ಪಾಪ ನಿಮ್ಮಪ್ಪ ಕಸ ಗುಡಿಸ್ತಾಯಿದ್ರು ಅಂತ. ಅವ್ರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು. ಹೆವಿ ಅವ್ರಿಗೆ ಮಂಡಿ ನೋವು, ಕಾಲು ನೋವೆಲ್ಲ ಆಯಿತು. ಬಿಕಾಸ್ ಇಷ್ಟು ಟೈಮ್ ಓಡಾಡಿಕೊಂಡು ಸರಿ ಆಯ್ತಪ್ಪ ಇವತ್ತು ಒಂದು ದಿವಸ ನೀನು ರೆಸ್ಟ್ ಮಾಡು ಅಂತ ಅಂದ್ಕೊಂಡು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಸೊ ಪ್ಲೀಸ್ ಇದನ್ನ ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಓಕೆನಾ. ಸೊ ಇಲ್ಲಿ ಹೂವು ಹಾರ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಸರಿನಾ. ಈ ಕಡೆದು ಯಾವುದೋ ಒಣಗಿರಲಿಲ್ಲ, ನಂಗೆ ಅದು ಬಿಸಾಕಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಇದನ್ನ ಮಡಗೋಣ, ರೋಸ್ ಮಡಗೋಣ, ಈ ಹೂವು ಮಡಗೋಣ, ಈ ಹಾರ ಮಡಗೋಣ ಅಂತ. ಲೈಕ್ ಗೇಟ್ ಹತ್ರ ನಾವು ಅಥವಾ ಬಾಗ್ಲಿಗೆ ಎಲ್ಲಾದರೂ ಹಾಕೋಣ ಅಂತ. ಬಟ್ ನಮ್ಮ ಅಪ್ಪ ಅಮ್ಮ ಎಲ್ಲ ಬೇಡ ಬಿಸಾಕು, ಬಿಕಾಸ್ ಅದು ಗೇಟ್ ಹತ್ರ ಹಾಕಿದ್ರು 1-2 ಅವರ್ ಏನೋ ಇರುತ್ತೆ ಅಷ್ಟೇ, ಮತ್ತೆ ಎಲ್ಲ ಫುಲ್ ಮತ್ತೆ ಡ್ರೈ ಆಗುತ್ತೆ. ನೀವು ಮತ್ತೆ ತೆಗಿಬೇಕು ಅಂದರೆ ಮತ್ತೆ ಕೆಲಸ ಜಾಸ್ತಿ, ಹಿಂಸೆ ಬೇಡ. ಹೆಂಗೋ ಎಲ್ಲ ಹಾಕ್ತಿದ್ದೀರಾ ಡಿಸ್ಪೋಸ್ ಲೈಕ್ ಏನಂತಾರೆ ಡೀಕ್ಲಟರ್ ಎಲ್ಲ ಮಾಡ್ತಿದ್ರೆಲ್ಲ ಒಂದೇ ಸತಿ ಫುಲ್ ಕ್ಲೀನ್ ಮಾಡಿಬಿಡಿ ಅಂತ ಆದರೂ ಸರಿ ಆಯಿತು ಅಂದ್ಕೊಂಡು. ಆದರೂ ನೀವು ನೋಡ್ಬೋದು ಟೇಬಲ್ ಮೇಲೆ ಆದರೂ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ನೋಡೋಣ ಮುಂದಕ್ಕೆ ಏನಾದರೂ ಯೂಸ್ ಮಾಡೋಣ ಅಂತ. ಸೊ ನಿಮಗೇನಾದರೂ ಇದೇ ರೀತಿ ಅನಿಸುತ್ತೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಓಕೆನಾ, ಇಫ್ ಯು ಕ್ಯಾನ್ ರಿಲೇಟ್ ಟು ಮೀ. ಡ್ಯಾಡಿ ನಾನು ಗುಡಿಸ್ತೀನಿ ಬಾ ಡ್ಯಾಡಿ. ಆಂಟಿ ಪೂಜೆ ಎಲ್ಲ ಹೇಗಿತ್ತು ನಿನ್ನೆ? ಪರವಾಗಿಲ್ಲ, ಚೆನ್ನಾಗಿ ತುಂಬಾ ಚೆನ್ನಾಗಾಯ್ತು. ಎಲ್ಲರೂ ನೋಡಿ ವಿಡಿಯೋ ಹಾಕ್ತಾಳೆ ಲಕ್ಷ್ಮಿ, ಎಲ್ಲರೂ ನೋಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ. 3 ಜನದ್ದು ನೋಡಿ ವಿಡಿಯೋ. ಥ್ಯಾಂಕ್ ಯು. ಹೇಳಿದ್ದೀನಿ ನಾನು ನಿನ್ನೆ ಕೂಡ ಮೋಹನ್ ಬಂದವ್ರಿಗೆಲ್ಲ ಹೇಳಿದ್ದೀನಿ. ನಡೀತಪ್ಪ
ತುಂಬಾ ಚೆನ್ನಾಗಿತ್ತು. ಎಲ್ಲ ಜನ ಎಲ್ಲ ಬಂದಿದ್ರು, ಹೇಳ್ದವರೆಲ್ಲ ಬಂದಿದ್ರು. ನಾವು 150 200 ಅನ್ಕೊಂಡ್ವಿ, 350 ಮೇಲ್ ಬಂದಿದ್ರಂತೆ. ಜನನೇ ಬರಲ್ಲ ಅನ್ಕೊಂಡ್ವಿ. ಎಲ್ಲ ತುಂಬಾ ಚೆನ್ನಾಗಿ ನಡೀತಪ್ಪ, ಎಲ್ರು ಬಂದಿದ್ರು, ಎಲ್ಲ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ನಿಮ್ ಗಿಫ್ಟ್ ಕೂಡ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಗಿಫ್ಟ್ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಹಸುಕರು ಮತ್ತೆ ಡ್ರೆಸ್ ತಂದಿದ್ದೀನಿ, ಇಲ್ಲೇ ಇದೆ, ಇನ್ನ ಡ್ರೆಸ್ ಕೈ ಕೊಟ್ಟಿಲ್ಲ. ಎಲ್ಲ ಒಂದೇ ಸಲ ಬರ್ತಾನೆ ಅವ್ರೆ ಎಲ್ಲರೂ. ಹೌದು ಹೌದು ಹೌದು. ನಿಂತ್ಕೊಳಕ್ಕೆ ಟೈಮ್ ಇಲ್ಲ ಲಕ್ಷ್ಮಿ ಅವ್ರಿಗೆ. ಬಂದವ್ರು ಬಂದಂಗೆ, ಹೋದವ್ರು ಹೋದಂಗೆ, ಇಲ್ಗೂ ಅಲ್ಗೂ ಓಡಾಡಿ ಸಾಕಾಗ್ಬಿಟ್ಟವ್ರೆ. ತುಂಬಾ ಚೆನ್ನಾಗಿ ನಡೀತಪ್ಪ, ಎಲ್ಲ ತುಂಬಾ ಚೆನ್ನಾಗಿ ನಡೀತು. ಥ್ಯಾಂಕ್ಸ್ ಆಂಟಿ, ಮನೆ ಥ್ಯಾಂಕ್ ಯು. ನೋಡ್ತಾವ್ರೆ ಎಲ್ಲ ಬಂದವರೆಲ್ಲ, ಮನೆ ನೋಡಿದ್ರು ಎಲ್ಲರೂ ಚೆನ್ನಾಗೈತೆ ಇರ್ಲಿ ಆಂಟಿ, ಪರವಾಗಿಲ್ಲ. ಡ್ರೆಸ್ ಆಯ್ತು, ಬಟ್ ಇಲ್ಲ ಅಲ್ಲಿ ಕೊಡೋದು, ಇಲ್ಲಿ ನಿಂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಒಂದು ನಿಮಿಷ ಕೆಳಗೆ ಕೂತಿಲ್ಲ. ಎಲ್ರು ಮನೆ ಬಿಸಿ ಸರಿ, ಬಟ್ ಪರವಾಗಿಲ್ಲ. ಯಾಕೆ ನೀವು ನಮ್ ಖುಷಿಗೆ ಗಿಫ್ಟ್ ಕೊಟ್ರಿ? ಅದು ಕೊಟ್ಟಿದ್ದು ಗಿಫ್ಟ್ ಬೇರೆ. ಇದು ಡ್ರೆಸ್ ನನ್ನ ಮೊಮ್ಮಗನಿಗೆ, ಲಡ್ಡು ಸೊಸೆಗೆ ಡ್ರೆಸ್, ಬಟ್ಟೆಗಳು ತಂದಿದ್ದೀನಿ, ಹಾಕೊಳ್ಳಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಇರ್ಲಿ, ಥ್ಯಾಂಕ್ ಯು. ಸರಿ ಅಂದ್ಬಿಟ್ಟು ಹಂಗೇನೆ ಒಂದ್ ರೌಂಡ್ ಬಂದ್ವಿ ಈಗ ಬೆಳಗ್ಗೆ. ನಾನು ಬರ್ತೀನಪ್ಪ, ಎಲ್ಲ ಟಯರ್ಡ್ ಆಗ್ಬಿಟ್ಟವ್ರೆ, ನಮಗೆ ಕಾಲ್ ನೋದಂಗ ಅಂತ ಹೇಳಿದ್ದು. ಯಾಕೆ ಹೋಗ್ನೆ? ಯಾಕ್ರಿ? ಮೋಟ್ರ್ ಹಾಕೊಂಡು ನಿಧಾನಕ್ಕೆ ಇದ್ ಮಾಡು, ಶಾಕೆ ಕೊಟ್ಬಿಡ್ತಾರ ಒಳ್ಳೆ. ಮೋಟ್ರ್ ಮಾಡಕ್ ಹಂಗ್ ಇದ್ ಮಾಡ್ತಾರೆ. ಸರಿ ಬಿಟ್ಟು ಎಲ್ಲ ಚೆನ್ನಾಗಾಯ್ತಪ್ಪ. ಏನಮ್ಮಿ? ಕರಿತೀನಿ. ಅಂಕಲ್ ಬರಕ್ಕಾಗುತ್ತಾ? ಓಕೆ ಗೈಸ್, ಇವಾಗ ಮೊದಲನೇ ಬಾರಿ ನಮ್ಮ ಮನೇಲಿ ಅಂತ ತಿಂಡಿಗೆ ಅಂತ ಕರಿಯಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಗೆ, ನಮ್ಮ ಭಾವಂಗೆ ಹಾಗೂ ಅಂಕಲ್ ಆಂಟಿ ಇದೆ, ಅಕ್ಕ ಅವರ ಅತ್ತೆ ಮಗ. ಆಂಟಿ ಬನ್ನಿ ತಿಂಡಿಗೆ, ಅಕ್ಕ ಬನ್ನಿ ತಿಂಡಿಗೆ. ಯಾಕೆ ಉಪ್ಪಿಟ್ಟು ಮಾಡೈತಲ್ಲ? ಜೀಜು ತಿಂಡಿಗೆ ಬನ್ನಿ ಕೆಳಗಡೆ. ಎಲ್ಲಿ ಇದು ಇವರು ಅಂಕಲ್? ತಿಂಡಿಗೆ ಬನ್ನಿ ಕೆಳಗೆ ಅಂಕಲ್. ತಿಂಡಿ ಕೆಳಗಡೆ. ಲಿಫ್ಟಲ್ಲಿ ಬರೋಕ್ಕಿಲ್ಲ, ಒಂದ್ ದಿವಸಕ್ಕೂ ಬಂದಿಲ್ಲ ನಮ್ಮ ಮನೆಗೆ, ನಿನ್ನೆಯಿಂದಲ್ಲ. ಲಿಫ್ಟ್ ಕರ್ಕೊ ಬಂದಿದ್ದೀವಿ. ಇದೆ ಗೈಸ್, ದೊಡ್ಡದಾಗಿದೆ. ಅದು ನೆನ್ನೆ ಲಕ್ಷ್ಮಿ ಸೀರೆ ಒಳಗೆ ಸೇರ್ಕೊಂಡಿತ್ತು ಹಸುಕರು. ಮಂಜು ಆಂಟಿಗೆ ಮತ್ತು ಪುಟಾಣಿ ಆಂಟಿಗೆಲ್ಲ ಹೇಳಿದ್ದೆ ನಾನು, ನಮ್ಮ ಕಡೆಯಿಂದ ಎಲ್ಲಿ ಹುಡುಕ್ತವ್ರೆ, ಅಲ್ಲಿ ಸೇರ್ಕೊಂಡಿತ್ತು. ತುಂಬಾ ಖುಷಿ ಆಯ್ತು. ಚೆನ್ನಾಗೈತೆ ಅದು ತುಂಬಾ. ಯಾರು? ತುಂಬಾ ಕೆಲಸ. ಹೌದು, ಪ್ರತಾಪ ಎಷ್ಟು ಕೆಲಸ ಮಾಡಿದಾನೆ, ಅವನಿಲ್ಲ ಅಂದ್ರೆ ನಮ್ಗೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಮಮ್ಮಿ. ತಗೊಂಬರಪ್ಪ ಅಂತ ತಗೊಂಬರ್ತಾನೆ, ಇದು ತಗೊಂಬರಪ್ಪ ಅಂತ ತಗೊಂಬರ್ತಾನೆ. ಇವ್ರನ್ನೆಲ್ಲ 2 ಗಂಟೆ ರಾತ್ರಿ ಕರ್ಕೊಂಡು ಹೋಗಿ ಆಂಟಿ ಪಾಪ ಮಲ್ಗೆ ಇಲ್ಲ. 2 ಗಂಟೆಗೆ ಪಿಕ್ ಮಾಡಿದ್ರು, ಡ್ರಾಪ್ ಮಾಡಿದ್ದು, ಮತ್ತೆ 3 ಗಂಟೆಗೆ ಪಿಕ್ ಡ್ರಾಪ್. ಅವನು ನಮ್ಮ ಜೊತೆ ಅವನು ಮಲಗಿಲ್ಲ. ಚೆನ್ನಾಗಿರ್ಲಿಕ್ಕಪ್ಪ ಅಂತ. ಹೌದಾ? ಕಷ್ಟ ಇದೆ ಬಿಡಿ, ಮಾಡೋ ಹುಡುಗ ಅಮ್ಮ ಜೊತೆ ಓಡಾಡ ಪಾಪ. ನೀವ್ ಇವಾಗ ಮತ್ತೆ ಯಾಕೆ ನಿಂಗೆ ಅವ್ನು ಪ್ರತಾಪನ ವಿಷಯ ಹೇಳಿನೇ ಹೇಳ್ತೀರಾ? ಯಾಕೆ ಮಮ್ಮಿ? ಕೊಡಿಸ್ತೆ ನಾನು, ದುಡ್ಡು ಕೊಟ್ಟೆ, ಬಟ್ಟೆ ತಗೋ ಅಂತ ಹೇಳಿದೆ ನೆನ್ನೆ. ನನ್ನ ಕಡೆಯಿಂದ ಕೊಡಿಸ್ತೆ ನಾನು. ಮಗು ಕೊಡ್ಸಿಲ್ಲ, ಫ್ರಾಕ್ ಕೊಡಿಸ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಸ್ವಂತ ಮನೇಲಿ, ನಮ್ಮ ಹೊಸ ಮನೇಲಿ, ಗೈಸ್ ಬೇಜಾರು ಮಾಡ್ಕೊಬಿಡಿ, ನಾನು ಸ್ವಂತ ಮನೆ ಹೊಸ ಮನೆ ಹೇಳ್ತೀನಿ ಅಂತ. ಸೊ ಸ್ವಲ್ಪ ಟೈಮ್ ಅಂತ ಹೇಳ್ತೀನಿ, ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ. ಅದಾದಮೇಲೆ ನಮ್ಮ ಮನೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನನಗೆ ಹೇಳೋಕ್ಕೆ ಇಷ್ಟ ಗೈಸ್, ನಮ್ಮ ಹೊಸ ಮನೆ, ನಮ್ಮ ಸ್ವಂತ ಮನೆ ಅಂತ ಹೇಳೋಕ್ಕೆ ಇಷ್ಟ, ಅದಕ್ಕೆ ಹೇಳ್ತಿರೋದು. ಸೊ ಎನಿವೇಸ್ ಗೈಸ್, ಸೊ ಫಸ್ಟ್ ಟೈಮ್ ನಾವೆಲ್ಲರೂ ಈ ಮನೇಲಿ ಸೇರಿಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಊಟ ಅಂತಂದರೆ ಹಾಗೆ ಹೇಳ್ದಂಗೆ ಫ್ರೆಶ್ ಆಗಿ ಏನು ಮಾಡಿರಲಿಲ್ಲ, ಬಿಕಾಸ್ ನೆನ್ನೆ ಫಂಕ್ಷನ್ದೇ ಸ್ವಲ್ಪ ಅನ್ನ ಸಾಂಬಾರು ಪಲಾವ್ ಎಲ್ಲ ಮಿಕ್ಕಿತ್ತು. ಅದಕ್ಕೇ ಸುಮ್ಮನೆ ಅದನ್ನ ಬಿಸಾಕೋದು, ವೇಸ್ಟ್ ಮಾಡೋದು ಬೇಡ, ಪರವಾಗಿಲ್ಲ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಅದನ್ನೇ ಊಟ ಮಾಡ್ತಾ ಇದ್ವಿ. ಮಕ್ಳಿಗೆ ಮಾತ್ರ ಫ್ರೆಶ್ ಆಗಿ ಮಾಡಿದ್ದಷ್ಟೇ. ಆ್ಯಂಡ್ ಚೆನ್ನಾಗಿತ್ತಲ್ವ ಗೈಸ್, ಲೈಕ್ ಅಡುಗೆ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಎಲ್ಲ ಫ್ರೆಶ್ ಆಗಿದೆ ಅಂದರೆ ಏನಕ್ಕೆ ಅದನ್ನ ಇದು ವೇಸ್ಟ್ ಮಾಡಬೇಕಲ್ವ. ಸೊ ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ವಿ. ಸೊ ಖುಷಿ ಆಗ್ತಾಯಿದ್ದು ಗೈಸ್. ಏನು ಗೊತ್ತಾ, ಫಸ್ಟ್ ಟೈಮ್ ಇವೆಲ್ಲ ಈ ಥರ ಒಂದು ವೈಬು, ಈ ಥರ ನಾವೆಲ್ಲರೂ ಸೇರಿಕೊಂಡು, ಲೈಕ್ ನೆನ್ನೆವರೆಗಂತೂ ಫುಲ್ ಕಂಪ್ಲೀಟ್ ಬಿಸಿ. ಇವತ್ತು ಒಂದು ಸ್ವಲ್ಪ ಆರಾಮಾಗಿ, ಸ್ವಲ್ಪ ನಿಧಾನವಾಗಿ, ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ. ಸೊ ಆ ರೀತಿ ಒಂದು ಝೋನಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಏನೋ ಒಂಥರ ಖುಷಿ ಆಗ್ತಾಯಿದ್ವಿ ಗೈಸ್.
ಫ್ರೆಂಡ್ಸ್, ನಾನು ಒಂದು ಮಾತ್ರ ಹೇಳಲೇಬೇಕು. ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗೇ ಹೇಳಬೇಕಿತ್ತು, ಬಟ್ ಎಸ್ ಏನು ಗೊತ್ತಾ ಗೈಸ್, ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ವ್ಯೂವರ್ಸ್, ನನ್ನ ವ್ಲಾಗ್ ಯಾರು ನೋಡ್ತಾರೆ, ಯಾರು ಇದ್ದಾರೆ ಅಲ್ವಾ ಗೈಸ್, ನಿಜವಾಗ್ಲೂ ಎಷ್ಟು ಒಳ್ಳೆ ಮನಸ್ಸಿದೆ, ಎಷ್ಟು ಒಳ್ಳೆ ಮಾತು ಹೇಳ್ತೀರಾ ಅಂತಂದರೆ ನಿಜವಾಗ್ಲೂ ನನಗೆ ರಿಟರ್ನ್ ನಾನು ಇನ್ನೇನು ಹೇಳಲಿ. ಬಿಕಾಸ್ ನನಗೆ ಎಷ್ಟು ಜನ ಯೂಟ್ಯೂಬಲ್ಲಿ ನೀವು ನೋಡಿದ್ರೆ ಎಷ್ಟು ಒಳ್ಳೆ ಕಾಮೆಂಟ್ಸ್ ಬಂದಿದೆ. ಅದಕ್ಕೆಲ್ಲ ನಾನು ಥ್ಯಾಂಕ್ ಯು ಅಂತ ಅಷ್ಟೇ ರಿಪ್ಲೈ ಮಾಡೋಕ್ಕಾಗುತ್ತೆ. ಇನ್ನೇನು ರಿಪ್ಲೈ ಮಾಡಲಿ ಅಂತ ಅನಿಸುತ್ತೆ. ಆ ಥ್ಯಾಂಕ್ ಯೂನು ತುಂಬಾ ಚಿಕ್ಕದು. ಬಟ್ ಅದಲ್ಲದೆ ಇನ್ನೇನು ರಿಪ್ಲೈ ಮಾಡಲಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಬಂದು ಅಷ್ಟೇ ನೀವು ಬಂದು ಕಾಮೆಂಟ್ ಹೇಳ್ತೀರಾ, ಲಕ್ಷ್ಮಿ ನಿಮ್ಮ ಅಚೀವ್ಮೆಂಟ್ ನೋಡಿ ನಾನೇ ಒಂದು ಅಚೀವ್ ಮಾಡಿದೆ, ಇದು ನನ್ನ ಸ್ವಂತ ಮನೆ, ನಾನು ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ದೀನಿ ಥರ ನಂಗೆ ಫೀಲ್ ಆಗ್ತಾಯಿತ್ತು. ತುಂಬ ಖುಷಿ ಆಯಿತು, ನೋಡೋಕ್ಕೆ ಒಂದು ಅಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಗೈಸ್ ಇಷ್ಟು ದೊಡ್ಡ ಮಾತು, ಇನ್ಫ್ಯಾಕ್ಟ್ ಇದಕ್ಕಿಂತಲೂ ತುಂಬ ದೊಡ್ಡ ಮಾತು ಹೇಳಿದ್ದಾರೆ. ನಂಗೆ ಅದು ಬರ್ತಾ ಇಲ್ಲ ಅವಾಗ ಬಾಯಲ್ಲಿ. ಬಟ್ ಆ್ಯಂಡ್ ಏನು ಗೊತ್ತಾ ಗೈಸ್, ಈ ಥರ ಏನಂತಾರೆ ಕವನ ಥರ ಎಲ್ಲ ಬರೆದಿದ್ದಾರೆ ನಮ್ಮ ತ್ರಿಲೋಕ ಬಗ್ಗೆ, ನಮ್ಮ ಅಕ್ಕ ತಂಗಿರ ಬಗ್ಗೆ, ನಮ್ಮ ಬಾಂಡಿಂಗ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ, ಸೊ ಒಬ್ಬೊಬ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ದೇವರು ತುಂಬ ಒಳ್ಳೇದು ಮಾಡಲಿ. ಹಾಗೂ ನೀವೆಲ್ಲ ತುಂಬ ಒಳ್ಳೆಯವರು. ಸೊ ಹೀಗೆ ಯಾವಾಗಲೂ ಅಷ್ಟೇ ನೀವೆಲ್ಲರೂ ಹೀಗೇ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇರಿ. ಹಾಗೂ ಅಷ್ಟೇ. ಬೇಗ ಬೆಳೀತದೆ ದಂಟು ಸೊಪ್ಪು, ಬೇಗ ಬರ್ತದೆ ದಂಟು. ಹೊಸ ಮನೇಲಿ ಮೊದಲನೇ ತಿಂಡಿ ಎಲ್ರಿಗೂ ಹೆಂಗ್ ಅನ್ಸ್ತೈತೆ? ಚೆನ್ನಾಗೈತಾ? ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡೋ ನಮ್ಗೆ ಕೇಸರಿ ಬಾತು ಪ್ರಸಾದ, ಸಜ್ಜಿಗೆ. ಅಕ್ಕ ತಂಗಿ ಮನೇಲಿ ಫಸ್ಟ್ನೇ ತಿಂಡಿ, ತಂಗಿ ಮನೇಲಿ ಮೊದಲನೇ ಬಾರಿ. ಜೀಜು ಫಸ್ಟ್ ಕೇಳಬೇಕು. ಜೀಜು ತಂಗಿ ನಿಮ್ ನಾದ್ನಿ ಮಾಡಿಲ್ಲ ಸರಿ, ಬಟ್ ನಾದ್ನಿ ಮನೇಲಿ ಆಫ್ಟರ್ 3 years ಆದ್ಮೇಲೆ ಅಷ್ಟು ವೆಯ್ಟ್ ಮಾಡಿ ಆಫ್ಟರ್ 3 ಖುಷಿ. ಹೌದು ಏನ್ ಬೇಕಾದ್ರೂ ಮಾಡೋಣ, ನೀವೆಲ್ಲ ಗಂಡ ನಗ್ನಂತ ಚೆನ್ನಾಗಿ ಅಷ್ಟೇ ಚೆನ್ನಾಗಿರ್ಬೇಕು. ಸಾಕು ನಮ್ಗೆ. ನಮ್ಮ ಲಕ್ಷ್ಮಿ ಗೈಸ್, ನಮ್ಮ ಆಂಜನೇಯ, ನಮ್ಮ ಲಕ್ಷ್ಮಿ. ನನಗೊಂದೇನು ಗೊತ್ತಾ ಬೇಜಾರು, ಹೂ ಇಲ್ಲ, ಎಲ್ಲೂ ಹೂ ಸಿಗ್ತಾ ಇಲ್ಲ, ದುಡ್ಡು ಕೊಟ್ಟರು ಹೂ ಸಿಗ್ತಾ ಇಲ್ಲ. ಸೊ ಎಸ್, ಹೆವಿ ರೇಟು. ನೋಡಿ, ಒಂದು ಸಾವಂತಿಗೆ ಹೂವು ಒಂದು ಮಾರು 200 ರೂಪಾಯಿ ಇದೆ. ಅವ್ರು ಹೇಳಿದ್ರು ನನಗೆ ಸಿಕ್ಕದೆ 20 ರೂಪಾಯಿ, ನಾನು ಹೆಂಗಪ್ಪ ಕೊಡೋದು? ಕೇಳ್ರಿ ಏನ್ ಕೇಳ್ಬೇಕು ನೋಡ್ರಿ, ಇಲ್ಲಿ ನಿನ್ನಪ್ಪ ಕಟ್ ಮಾಡಿದ್ದು ಸುಮ್ಮನೆ ಏನ್ ಮಾಡ್ರಿ, ನಮ್ಮ ಅರುಣ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಸ್ಟವ್ ಮುಂದೆ ಇಟ್ಟವ್ನಿ. ಮಗಂಗೆ ಅರ್ಧ ಕೊಟ್ಟು ಅಂತ ಅದೇನ್ ಮಗುಗೆ ಕೊಟ್ಟೋ ಇಲ್ಲ ಗೊತ್ತಿಲ್ಲ. ಅಲ್ಲಿ ಕಟ್ ಮಾಡಿ ಇಟ್ಟಿಲ್ಲ, ತಿನ್ನಲ್ಲ ಮಗು ಅಂತಂದ, ಕೊಡು ತಿನ್ನಕ್ಕೆ. ತಿನ್ನಲ್ಲ ಅಂತಂದ. ಮಗನೇ ತಿನ್ನು ಎಲ್ಲ. ಸರಿ, ಮತ್ತೆ ನಮ್ಮ ಲಕ್ಷ್ಮಣ ಸಮಾಚಾರ, ಏನ್ ಮಾಡ್ತಾ ಇದ್ಯಾ? ಫೈನಲಿ ನಮ್ಮ ಕಿಚನ್ ನಾವು ಕೆಲಸ ಮಾಡ್ತಾ ಇದೀವಿ. ಆಂಟಿ ಬನ್ನಿ ಆಂಟಿ. ಲಕ್ಷ್ಮಮ್ಮನ ಅವರೇ, ಏನ್ ದಬ್ಬಾಗ್ತಾ ಇದ್ದೀರಾ? ಹೇಳಿ ಇವಾಗ. ಹೇಳ್ತೀನಿ, ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಹೇಳ್ತೀಯ ನಡೆಸಿ. ಗೃಹ ಪ್ರವೇಶ ಆಗಿ 24 hours ಆಯ್ತು. ಪಾಪ ಆಂಟಿ ಬೆಳಗ್ಗೆಯಿಂದ ಕಷ್ಟಪಡ್ತಾ ಇದ್ದಾರೆ. ನನ್ನ ಹೆಂಡತಿ ನೋಡಿ ಇವಾಗ ಎದ್ದು ಬಿಟ್ಟು ಮಕ್ಕ ತೊಳ್ಕೊಂಡು ಬೆಳಗ್ಗೆ 5 ಗಂಟೆ 5:15 ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಇದು ನಾನು ವೇಟಿಂಗ್ ಯಾವಾಗ ಇದೆಲ್ಲ ಖಾಲಿಯಾಗಿ ನಮ್ಮ ಲಕ್ಷ್ಮಮ್ಮ ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊತಾಳೆ ಅಂತ. ಆರ್ಗನೈಸ್ ಒಂದೇ ದಿವಸಕ್ಕೆ ಆಗಲ್ಲ, ಸ್ವಲ್ಪ ಟೈಮ್ ಬೇಕು. ಅಷ್ಟೇ ಗೊತ್ತಾ, ಕೈ ಕಾಲು ಆಡ್ತಲ್ಲ, ಇಷ್ಟೊಂದು ಸಾಮಾನು ನೋಡಿ ಎಲ್ಲ. ಸಾಮಾನು ಅಷ್ಟಿದೆ, ಮಡಗಕ್ಕೆ ಇದು ಸ್ಟೋರೇಜ್ ಇನ್ನು ಕೆಲಸನೂ ಬಾಕಿ ಇದೆ. ಮತ್ತೆ ಸಣ್ಣ ಡಬ್ಬಗಳು ಕೂಡ ಇಲ್ಲ. ಈಗ ನೋಡಿ ನಾನು ಹೆಂಗ್ ಜೋಡಿಸ್ತಾ ಇದೀನಿ ಅಂತಂದ್ರೆ, ಇವಾಗ ಮೆಣಸಿನ್ಕಾಯಿ ಎಲ್ಲಿ ಇಡೋದಂತ ಗೊತ್ತಿಲ್ಲ. ಉಪ್ಪು ಮತ್ತೆ ಕಾಳುಗಳು ನೋಡಿ ಹಸಿಟ್ಟೆಲ್ಲ ಹಂಗಾಗಿ ಇಟ್ಟಿದ್ದೀನಿ. ಡಬ್ಬಗಳೆಲ್ಲ ದೊಡ್ಡೂರೆಲ್ಲ ಐತೆ, ಅಲ್ಲಿಂದ ತರಬೇಕು. ಅದೇ ಅವ್ರಿಗೆ ಹೇಳ್ದೆ ತಗೋಬಾ ಅಂತ. ಅಂಡ್ ಇಲ್ಲಿ ನಮ್ಮ ಅತ್ತೆ ಬಂದು, ಆಂಟಿ ಇದು ಒಂದು ನಂತರ ತುಂಬಾ ಸ್ಪೆಷಲ್. ಇದು ಅಜ್ಜಿದು, ಅದೇನೆ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ, ಅವ್ರ ಅತ್ತೆ ಬೋಗುಣಿ ಇದು. ಈಗ ಅಲ್ಲ ಪಾತ್ರೆಗಳು ಹುಡ್ಕಕ್ಕಾಗಲ್ಲ, ಬೋಗುಣಿಯಲ್ಲಿ ಕಲ್ಸಿದೀನಿ ಗೊಂಡಾಗೆ. ಅದ್ ಮಮ್ಮಿ ತಂದು ಇದು ಮಾಡಕ್ಕೆ ನೆನ್ಸಕ್ಕೆ ಬೆಳಗ್ಗೆ ಇಡ್ಲಿ ಎಲ್ಲಿತ್ತು ಮತ್ತೆ ಮೇಲಿನ ತಂದ್ರು. ಅದೇ ಅದ್ರ ಮಾತೆ ಅದೇ ಬನ್ನಿ ಆಂಟಿ. ಇವಾಗ ಏನು ಅಡಿಗೆ ಸ್ಪೆಷಲ್ ಹೇಳಮ್ಮ ಲಕ್ಷ್ಮಮ್ಮ? ಅಡಿಗೆ ಸ್ಪೆಷಲ್ ಗೈಸ್, ಮಸ್ತ್ ನೆನ್ನೆ ಸಾಂಬಾರು, ಸಾಂಬಾರ್ ಐತೆ, ರಸಂ ಐತೆ,
ನಮ್ ಬಾವ ಬಜ್ಜಿ ಮಾಡು ಅಂತ ಹೇಳಿದ್ರು, ಸುಮ್ಮನೆ ತಮಾಷೆಗೆ ಹೇಳಿದ್ರು ಬೋಂಡ ಮಾಡು ಅಂತ. ಆಮೇಲೆ ಯಾವ ಬಾವ ಪುನೀತರು ಹೇಳಿದ್ರ? ಹೌದಾ? ನಾನು ಹೇಳಿದೆ ನಾದ್ನೇ ಮನೇಲಿ ಫಸ್ಟ್ ಟೈಮ್ ತಿಂಡಿ ಮಾಡ್ತಾ ಇದ್ದೀವಿ ನಮ್ಗೆ ಮಸ್ತ್ ಬಜ್ಜಿ ಗಿಜ್ಜಿ ಎಲ್ಲ ಕೊಟ್ರೆ ಮಧ್ಯಾಹ್ನ ಹೊತ್ತಿಗೆ ಚೆನ್ನಾಗಿರುತ್ತೆ ಅಂತ. ಬಟ್ ಬೂಂದಿ ಖಾರ ಬೂಂದಿ ಎಲ್ಲ ಐತೆ, ಅವ್ರು ಕೇಳಿದ್ರಲ್ಲ ಅದಕ್ಕೋಸ್ಕರನೇ ಮಾಡ್ತಿರೋದು. ಆಂಟಿ ಇದು ಸಾಕ ಆಂಟಿ? ಇಲ್ಲಿ ಗೊತ್ತಾಯ್ತೀರಪ್ಪ ಸಣ್ಣ ಮಾಡ್ತಾನೆ ಹಿಂಗೆ ತಾನೆ ಸಣ್ಣ ನೋಡ್ತೇನೆ ನೆನ್ನೆ ಅದು ಸ್ವಲ್ಪ ಟೈಮ್ ತಗೊಳೋದು, ಏನ್ ಮಾಡಕ. ಆಂಟಿ ಇದು ಸಾಕಾ? ಚಿಕ್ಕದೈತೇನೋ ಅಷ್ಟೇ ನೆನ್ಸಕ್ಕೆ ಸಾಕಂತ. ನಮ್ಮ ಮನೇಲಿ ನೈಫ್ ಐತೆ ದೊಡ್ಡ ಮನೇಲಿ. ಬಟ್ ನಂಗೆ ಏನ್ ಗೊತ್ತಾ, ಆನ್ಲೈನ್ ಇಲ್ಲಿ ಸ್ವಲ್ಪ ಐಟಮ್ಸ್ ನಾನು ಇಟ್ಟಿದ್ದೆ ಲಿಸ್ಟ್ ಅಂದ್ರೆ ಏನಂತಾರಪ್ಪ ವಿಶ್ ಲಿಸ್ಟ್ ಅಲ್ಲಿ ಈ ನೈಫ್ ತಗೋಬೇಕು ಅಂತ. ಅರುಣ್ ಬೇಡ ಅಂತಂದ್ರು. ಬೆಳಗ್ಗೆ ಎದ್ದ ತಕ್ಷಣ ಈ ನೈಫ್ ಆರ್ಡರ್ ಮಾಡಿ. ಮನೇಲಿ ಚಾಕು ಇರ್ಲಿಲ್ಲ, ಈ ಫ್ಲವರ್ ಚಾಕು ಕಟ್ಟೆ ಆಗಲ್ಲ. ಡಿಸೈನ್ ಚೆನ್ನಾಗಿಲ್ವಾ ಆಂಟಿ? ಚೆನ್ನಾಗಿದೆ. ಸಂಸಾರ ಮಾಡೋ ಸ್ಟಾರ್ಟಿಂಗ್ ಸಂಸಾರ ಮಾಡೋವಾಗ ಈ ಚಾಕು ತಗೊಂಡೆ ಹೌದು. ಎಲ್ಲ ಹಳೆ ಸಾಮಾನುಗಳು ಇಟ್ಕೋಬೇಕು, ಅವೆಲ್ಲ ಮುಂದಕ್ಕೂ ಉಪಯೋಗ. ನೋಡಿ ಸೇರ್, ನಮ್ ಗೋಲ್ಡನ್ ಸೇರ್ ನೋಡ್ರಿ, ಸೇರ್ ನೋಡಿ ನಮ್ ಚಾಕುಗೆ ಮುಚ್ಚಳ ಕೂಡ ಕೊಟ್ಟಿದ್ದಾರೆ. ಸರಿ ಕಣವ. ದೊಡ್ಡವ್ರೆ ಮುಚ್ಚಲ. ಯಾಕೆಂದ್ರೆ ಎಲ್ಲೆಲ್ಲ ಟ್ರಾವೆಲ್ ಮಾಡಿದಾಗ ಇಟ್ಕೊಳಕ್ ಹೋಗ್ಲಿ ಅಂತ. ಟ್ರಾವೆಲ್ ಮಾಡಿದಾಗ ಲಕ್ಷ್ಮಿ ನಿಂದ ಬ್ಲೆಂಡರ್ ಇದು, ನಿಂದ ಬ್ಲೆಂಡರ್ ಇದು. ಈ ಮಜ್ಜಿ ಕೇಳ್ತೀರಲ್ಲ ಅದು ಬೇಕಲ್ಲ. ನಾನು ಮಜ್ಜೆ ಕೇಳ್ತೀನಿ. ಇಡೀ ನಿಮ್ಮ ಮನಸ್ಸು ಮದುವೆ ಎಷ್ಟು ವರ್ಷ ಆಯ್ತು ನಾವು? ಮುಂದಕ್ಕೆ ಕೇಳಿದ್ರೆ ಇಲ್ಲ ಮದುವೆ ಎಷ್ಟು ವರ್ಷ ಆಯ್ತು ನಾವು? ರೇಟ್ ಕಡಿಮೆ. ನಮ್ ಲಕ್ಷ್ಮಿ ವೆರೈಟಿ ಅಡ್ಗೆ ಮಾಡಿ ನಮ್ಮ ಮರಡು ಕೊಡ್ತಾಳೆ. ಬೆಳಿಗ್ಗೆ ಆದ್ರೆ ಚೆನ್ನಾಗೈತೆ ದೊಡ್ಡಮ್ಮ ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಹಂಗಲ್ಲ, ಅರುಣಂಗೆ ಮಾಡ್ಕೊಡ್ತಾಳೆ ಫಸ್ಟ್. ಒಂದೊಂದಾಗಿ ಟೇಸ್ಟ್ ಮಾಡಿ ಹೇಳ್ತಾರೆ ಅದೇ ನಮ್ಗೆ. ದೊಡ್ಡಮ್ಮ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರೆಡ್ ಜಾಮು, ಬ್ರೆಡ್ ಜಾಮ್ ಎಲ್ಲ ಇಲ್ಲ. ಮಧ್ಯಾಹ್ನ ಮ್ಯಾಗಿ. ಇಲ್ಲ ಅದನ್ನೆಲ್ಲ ಇಲ್ಲ. ಹೊಸ ಮನೆಗೆ ಹೋದ್ಮೇಲೆ ಫುಲ್ಲಿ ಏನು ಇಂಗ್ಲಿಷ್ ತರ ಇರ್ಬೇಕು. ಹೌದು. ಬೆಳಗ್ಗೆ ತಿಂಡಿಗೆ ಬರೀ ಪಾಸ್ತಾ ಅಂತೆ, ಏಯ್, ಸ್ಯಾಂಡ್ವಿಚ್ ಮ್ಯಾಗಿ ಅಂತೆ, ಸುಳ್ಳು. ಅನ್ನ ಸಾಂಬಾರ್ ಏನು ಇಲ್ವಂತೆ. ಇದು ನೆನ್ನೆ ನೀನ್ ಹೇಳಿದ್ದು. ಆಮೇಲೆ ಹಾಲ್ ಟೀ ಅಲ್ಲ ಬರೀ ಮಿಲ್ಕ್ ಶೇಕ್ ಕೊಡ್ಬೇಕಂತೆ ಹಾ? ಅಂತ ಹೇಳ್ತಾ ಇದ್ರು. ಇದೇನು ತಮಾಷೆಗಾಗಿ ಅಂತ ಹೇಳಿ ಇವಾಗ ಹೇಳಿ ಇವಾಗ. ಏನು ಇಲ್ಲ ಆಂಟಿ, ಮಾಮೂಲಿ ಅದೇ ಚಿತ್ರಾನ್ನ, ಟಮಾಟಾ ಬಾತು, ಪಲಾವ್. ಸರಿ ಕಣಮ್ಮ ಮಾಡು. ಟೊಮೊಟೊ ಬಾತ್ ಸಖತ್ತಾಗಿತ್ತು ಗೊತ್ತಾ, ಬಿಸಿ ಇರುತ್ತೆ ಅಂತ ಅಷ್ಟು ನಾವು ತಿನ್ನಂಗಿರ್ಲಿಲ್ಲ ಅಲ್ಲ. ನಾವು ತಿನ್ನಂಗಿರ್ಲಿಲ್ಲ. ನಾವ್ 2 ಸಲ ಅದೇ ಹೇಳ್ತಾ ಇದ್ದೀನಿ ಲಕ್ಷ್ಮೀ ಬೆಳಗ್ಗೆನೂ ಹೇಳ್ದೆ ಇವಾಗ. ಮಿಕ್ಕಿದ್ರೆ ಒಂಚೂರು ಮಿಕ್ಕಿದ್ರೆ ಮಾಡಕ್ ಹೋಗಿದ್ದೆ ನಮ್ಗೆ ಗೊತ್ತಿಲ್ಲ. ಕೇಳ್ಕೊಂಬೋಗು ಅವರಲ್ಲಿ ಕೇಳ್ಕೊಂಬೋಗು. ಪಾರ್ಸಲ್ ಮಾಡಿದ್ರು ಅವ್ರು ಯಾರಿಗೂ. ಉದ್ದಿನ ಬೇಳೆ ಕೊಡು, ಉದ್ದಿನ ಬೇಳೆ ಕೊಡಮ್ಮ, ಉದ್ದಿನ ಬೇಳೆ, ಕಡಲೆಬೇಳೆ ಒಂದು ಇಡೀ ಕಡಲೆಬೇಳೆ ಹಾಕ್ವಿ, ಮತ್ತೆ ಮೆಂತ್ಯ ಕೊಡಮ್ಮ, ಮೆಂತ್ಯ. ಸೊ ಬೆಳಗ್ಗೆ ಒಂದ್ಸತಿ ದೀಪ ಅಂದರೆ ಪೂಜೆ ಮಾಡ್ತೀನಿ, ಆ್ಯಂಡ್ ಸಂಜೆ ಮತ್ತೆ ದೀಪ ಹಚ್ಚಿದೆ. ಆ್ಯಂಡ್ ಇವಾಗ ದೀಪ ಹಚ್ಕೊಂಡು ಪೂಜೆ ಎಲ್ಲ ಮಾಡಿ ನಂದು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನು, ಅಕ್ಕ, ಮಮ್ಮಿ ಹಾಗೂ ಅಕ್ಕ ಅವ್ರ ಅತ್ತೆ. ಸೊ ನಾವು ಎಷ್ಟು ಜನ ಹೋಗೋಣ ಅಂತ, ಲೈಕ್ ಅವ್ಳಿಗೊಂಥರ ಸರ್ಪ್ರೈಸ್ ಕೊಡೋಣ ಅಂತ ಅಷ್ಟೇ. ಆ್ಯಂಡ್ ನೆಂಟರು ಅಂತ ಬಂದಾಗ ಯಾರೂ ಇರಲಿಲ್ಲ ಗೈಸ್. ಗೃಹ ಪ್ರವೇಶ ಮುಗಿಸ್ಕೊಂಡು ಎಲ್ಲರೂ ಹೋದರು. ಬಿಕಾಸ್ ವೀಕ್ ಡೇ ಅಲ್ವಾ, ವೀಕೆಂಡ್ ಅಂದರೆ ಇರ್ತಾರೆ. ವೀಕ್ ಡೇ ಅಂತಂದರೆ ಪಾಪ ಅವ್ರಿಗೂ ಸ್ಕೂಲು, ಕಾಲೇಜು, ಮಕ್ಕಳದ್ದು ಎಲ್ಲ ಕೆಲಸ ಅದು ಎಲ್ಲ ಇರುತ್ತಲ್ಲ. ಸೊ ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹಾಡು ಹೇಳ್ಕೊಂಡು ಫುಲ್ ಸ್ವಾಗ್ ಅಲ್ಲ. ತೊಳಿ ನಿಮ್ಮ ತಂಗಿ ನಿಮ್ಗೋಸ್ಕರ ಮಾಡಿರೋದು ಕಾಫಿ. ಥ್ಯಾಂಕ್ ಯು ಸೋ ಮಚ್ ಮೋಹನ್, ಥ್ಯಾಂಕ್ ಯು ಸೋ ಮಚ್. ತೊಳಜಿ ಕಾಫಿ ಗೈಸ್, ನನ್ನ ತಂಗಿ ಮಾಡಿರೋ ಕಾಫಿ ನೋಡಿ ಇಲ್ಲಿ. ಇಲ್ಲ ಗಣ ಪಾಪ ನಾನು ಬೇಡ ಅಂತಂದ್ರು ಮಾಡಿದಾಳೆ. ನಾನು ಕಾಫಿ ಟೀ ಕುಡಿಯಲ್ಲ ಅಜ್ಜಿ, ಕುಡಿದೀನಿ. ಊಟ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿ ಅಂತಾರಲ್ಲ. ಮೋಹನ್ ಅಂಕಲ್ ಊಟ ಮಾಡ್ಕೊಂಡು ಹೋಗಿ ಅಂತ ಐತೆ. ಊಟ ಮಾಡ್ಕೊಂಡು ಹೋಗಕ್ಕಾಯ್ತು ಅಂದ್ರೆ ಆಯ್ತು ಮೋಹನ್, ಅಷ್ಟೇ. ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂಕಲ್ ಇದ್ಬಿಟ್ಟು ನಂದು ಹೇಗೆ ನೈಟ್ ಅಡ್ಗೆ, ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಎಲ್ಲ ಹೆಂಗ್ ಮಾಡ್ತಾರೆ ಅಂತ ನೋಡ್ಬಿಟ್ಟೆ ಎಲ್ಲ ಇದ್ ಮಾಡ್ಬೇಕು. ಅವ್ಳು ಅಟೆಂದ್ರ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಮಾಡ್ತಾರೆ ಅದೆಲ್ಲ ಇಲ್ಲ. ಅವ್ಳು ಮಾಡ್ತಾ ಇರೋದು ಯಾವ ಮಕ್ಳಿಗಾರ ಆಗ್ಲಿ ತಕೊಂಡ್ ಮಾಡಕ್ ಕೊಡ್ತಾರಲ್ಲ ಅವ್ರಿಗೆ.
ಅವ್ರ ಅಮ್ಮ ಏನು ಇದ್ರೇನು ಹೆಣ್ಮಕ್ಳ ಕೈ ಮಾಡಿಸೋದೇ ಇಲ್ಲ. ಮುಂಚೆ ಮಳೆ ಹುಲಿ ಹಳೆ ಹುಲಿ ಇದ್ಯಾವುದು ಹಳೆ ಹುಲಿ? ಹಾಗಾದ್ರೆ ನಾವು ಹೊಸ ಹುಲಿಗಳ ಇಲಿ ಮರಿ. ಓಕೆ, ಸೊ ನಂದು ಮನೆ ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಟೀ ಕಾಫಿ ಬಿಸ್ಕೆಟ್ ಎಲ್ಲ ತಿಂದು ಇವಾಗ ನಾವು ಹೊರಟ್ವಿ. ಮಮ್ಮಿ ಮತ್ತು ಡ್ಯಾಡಿ ಅಲ್ಲೇ ಉಳ್ಕೋತಾರೆ ಅಂತ ಅಂದರು. ಆ್ಯಂಡ್ ನಾವೆಲ್ಲ ಹೊರಡ್ತಾ ಇದ್ದೀವಿ ಮನೆಗೆ, ಬಿಕಾಸ್ ನೈಟ್ ಮಲ್ಕೊಳ್ಳೇಬೇಕಲ್ವ, ಅದನ್ನ ಅಲ್ಲೇ ಖಾಲಿ ಬಿಡೋಂಗಿಲ್ಲ. ಆ್ಯಂಡ್ ಎಸ್ ಗೈಸ್, ಆ್ಯಂಡ್ ಸುಮಾರಷ್ಟು ಜನ ನಂಗೆ ಕೇಳ್ತಾ ಇದ್ದೀರಾ ಲಕ್ಷ್ಮಿ ಹೋಮ್ ಟೂರು ಎಲ್ಲ ಟೂರು ಕೊಡಿ ಅಂತ. ಸೊ ಆದಷ್ಟು ಬೇಗ ಕೊಡ್ತೀನಿ. ಹಾಗೂ ಡೈಲಿ ವ್ಲಾಗ್ಸ್ ಕೇಳ್ತಾ ಇದ್ದೀರಾ ಮನೆಯದು, ಹೊಸ ಮನೇಲಿ ಡೈಲಿ ವ್ಲಾಗ್ಸ್ ತೋರಿಸಿ ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಟೈಮ್ನ ಅಂತ. ಸೊ ಎಸ್ ಗೈಸ್, ಎಲ್ಲನೂ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಎಕ್ಸೈಟಿಂಗ್ ವ್ಲಾಗ್ಸ್ ಬರ್ದಿದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತಾ ಹೇಗೆ ಅಂತ. ಓಕೆ, ನಾನು ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟಾಟಾ, ಟೇಕ್ ಕೇರ್.